ನಮಸ್ಕಾರ ಎಲ್ಲರಿಗೂ. ಇದು ನಾನು ನಿಮ್ಮ ಅಣ್ತಮ್ಮ ಕನ್ನಡಿಗ ರಂಜಿತ್ ಶೆಟ್ಟಿ. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇವತ್ತು ವೆರಿ ಸ್ಪೆಷಲ್ ಡೇ, ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಯಶ್ ಸರ್ದು ಬರ್ಡೇ ಇದೆ. ಸೊ ಟಾಕ್ಸಿಕ್ದು ಟೀಸರ್ ಕೂಡ ಇವತ್ತು ಬಿಟ್ಟಿದ್ದಾರೆ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಮೂವಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಐ ವಿಶ್ ಎ ವೆರಿ ಹ್ಯಾಪಿ ಆ್ಯಂಡ್ ಗ್ರೇಟ್ ಸಕ್ಸಸ್ ಫಾರ್ ಯಶ್ ಸರ್. ಎಲ್ಲ ಒಳ್ಳೆಯದಾಗಲಿ, ಹಾಗೆ ಮುಂದೆ ಬರೋಂಥ ಎಲ್ಲ ವೆಂಚರ್ಸ್ ಕೂಡ ತುಂಬ ಚೆನ್ನಾಗಾಗಲಿ ಅಂತ ಈ ನಿಮ್ಮ ಒಂದು ಪುಟ್ಟ ಫ್ಯಾನ್ಸ್ನಿಗೆ ನಾನು ವಿಶ್ ಮಾಡ್ತಿದ್ದೀನಿ ಸರ್. ಸೊ ಹಾಗೆ ಟು ಆಲ್ ಮೈ ಅಣ್ತಮ್ಮ ಕನ್ನಡಿಗ ಫ್ಯಾಮಿಲಿ ಮತ್ತು ಪುಟ್ಟ ಕಿರು ಪರಿಚಯ ನಿಮಗೆ ನಾನು ಹೇಳಬೇಕು ಅಂತ ಇವತ್ತು ದಿನ ಹೇಳೋದು ಅದು ತುಂಬ ವ್ಯಾಲ್ಯೂಯಬಲ್ ಅಂತ ನನಗೆ ಅನಿಸಿದ್ದಕ್ಕೆ ನಾನು ಈ ಒಂದು ವಿಚಾರ ಮತ್ತು ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಈ KGF ಪಾರ್ಟ್ 2 ಅಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕೆ ನನಗೆ ಒಂದು ಅಪರ್ಚುನಿಟಿ ಸಿಕ್ಕಿತ್ತು. KGF 2 ಅನ್ನೋದು ಹೇಗೆ ಬಿಗ್ಗೆಸ್ಟ್ ಸಕ್ಸಸ್ ಆಯಿತು ಇಂಡಿಯನ್ ಸಿನಿಮಾ ಹಿಸ್ಟ್ರಿಲಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದು ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಬಿಗ್ಗೆಸ್ಟ್ ಪ್ರೈಡ್ ಕೂಡ ಹೌದು. ಹಾಗೆ ಆ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ನಾನು ಕೂಡ ಪಾರ್ಟಾಗಿ ಆ್ಯಕ್ಟ್ ಮಾಡಿದ್ದೆ ಅನ್ನೋದು ಒಂದು ನನ್ನ ಒಂದು ಲೈಫಿಗೆ ಅಥವಾ ನನ್ನ ಕರಿಯರ್ಗೆ ಒಂದು ಬಿಗ್ಗೆಸ್ಟ್ ಪ್ಲಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. KGF ಪಾರ್ಟ್ 2 ಲೈಕ್ ಆಪರ್ಚುನಿಟಿ ಸಿಕ್ಕಿದ್ದು ಹೇಗೆ, ಅಥವಾ ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಲೈಕ್ ಅಲ್ಲಿ ಯಾವ ಥರ ನನ್ನನ್ನು ಅಲ್ಲಿ ರೋಲಲ್ಲಿ ನನಗೆ ಸಿಗಲಿಕ್ಕೆ ಅವಕಾಶ ಆಯಿತು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದೊಂದು ಡ್ರೀಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟು ಜನ ಇದನ್ನು ನಂಬಲ್ಲೋ ನನಗೆ ಗೊತ್ತಿಲ್ಲ. ಹೀಗೆ ರಾತ್ರಿ ಮಲಗಿದ್ದಾಗ ನನಗೊಂದು ಕನಸು ಬೀಳುತ್ತೆ. ಈಗಲೂ ನನಗೆ ನೆನಪಿದೆ. ಆ ಹುಡುಗ ಅರೌಂಡ್ ಒಂದು 12ರಿಂದ 14 ವರ್ಷದ ಒಂದು ಹುಡುಗ, ನೋಡಲಿಕ್ಕೆ ಸ್ವಲ್ಪ ತೆಳ್ಳಗಿದ್ರು, ಹೊಟ್ಟೆ ಸ್ವಲ್ಪ ದಪ್ಪ ಇರುತ್ತೆ. ನಾನು ನೋಡ್ತಿದ್ದೀನಿ, ನಾನು ಮಲಗಿದ್ದೀನಿ, ಆ ಹುಡುಗ ಬಂದು ಏಳಿಸ್ತಿದ್ದಾನೆ, ಯಾರನ್ನು ನನ್ನನ್ನೇ ಏಳಿಸ್ತಿರೋದಲ್ಲಿ. ಸಡನ್ನೇ ಯಾಕೆ ಇದೇನು ನನ್ನನ್ನೇ ನೋಡ್ಕೋತಿದ್ದೀನಲ್ಲ ಕನಸಲ್ಲಿ ಅನ್ನೋ ರೀತಿಯಲ್ಲಿ ನನಗೆ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಏನು ಮಲಗಿದೆಯಲ್ಲ, ಅಲ್ಲಿ ಆಡಿಷನಿಗೆ ಕರೆದಿದ್ದಾರೆ, ಹೋಗ್ಬಾರ್ದ ನೀನು ಅಂತ ಬಂದು ಹೇಳ್ದ ಥರ ಕೇಳಿಸ್ಕೊಂಡೆ. ನನಗೆ ಒಂದ್ಗಳಿಗೆ ಏನು ನಡೀತಿದೆಯಪ್ಪ, ಯಾವ ಆಡಿಷನ್ ಬಗ್ಗೆ ಹೇಳ್ತಿದ್ದಾರೆ ಅನ್ನೋ ಥರ ನನಗೆ. ಆ್ಯಂಡ್ ಇದು ಸತ್ಯನೋ ಸುಳ್ಳು ಒಂದೂ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ KGF ಆಡಿಷನ್ಗೆ ಕರೆದಿದ್ದಾರೆ ಅನ್ನೋದು ಕೂಡ. ಆ್ಯಂಡ್ ನಾನು ಮಾರ್ನಿಂಗ್ ಬೆಳಗ್ಗೆ ಎದ್ಮೇಲೆ ನಮ್ಮ ಅಮ್ಮನ ಹತ್ರ ನಾನು ಈ ವಿಚಾರ ನಾನು ಹೇಳ್ಕೊಳ್ತೀನಿ, ಮಮ್ಮಿ ಈ ಥರ ನನಗೆ KGF ಶೂಟಿಂಗ್ ಬಗ್ಗೆ ಈ ಥರ ನನಗೊಂದು ಕನಸು ಬಿದ್ದಿತ್ತು, ಈ ಕನಸಲ್ಲಿ ಈ ಥರ ಆಡಿಷನ್ ಇದೆ, ನೀನು ಹೋಗ್ಬಾರ್ದ, ನೀನು ಇಲ್ಲಿ ಮಲಗಿದ್ಯಲ್ಲ ನೀನು ಅಂತ ಬಂದು ಯಾರೋ ಹೇಳ್ದ ಥರ ಕೇಳಿಸ್ತು ಮಮ್ಮಿ ಅಂತ. ಆ್ಯಂಡ್ ನಮ್ಮಮ್ಮ ಕೇಳ್ತಿದ್ದಂಗೆನೇ ಎಲ್ಲೋ ಭ್ರಮೆ ಇರ್ಬೋದು ಬಿಡು ಅಂತ ನಮ್ಮಮ್ಮ ಒಂದು ಕಡೆಗೆ ಹೇಳಿದ್ರು ನಿಜ. ಆದರೆ ನಮ್ಮಮ್ಮ ಜೊತೆಗೆ ಇನ್ನೊಂದು ಏನು ಹೇಳಿದ್ರು ಅಂದರೆ, ಕನಸನ್ನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡ, ಸ್ವಲ್ಪ ಪೇಷನ್ಸಿಂದ ಅಬ್ಸರ್ವ್ ಮಾಡು, ನಿನ್ನ ಹಿಂದೆ ಸುತ್ತಮುತ್ತ ನಿನಗೇನು ಅವಕಾಶಗಳಿದೆ ಅದು ಹೇಳೋಕ್ಕೆ ಬರೋಲ್ಲ, ಏನೋ ಒಂದು ಮೆಸೇಜ್ ಇದೆ ಅಂತ ನನಗೆ ಅನಿಸುತ್ತೆ ಅಂತ ನಮ್ಮಮ್ಮ ಹೇಳ್ತಾರೆ. ಅದಾಗಿದ್ದು ಸ್ವಲ್ಪ ದಿನ ಆದಮೇಲೆ ಹೊಂಬಾಳೆ ಫಿಲಿಮ್ಸಿಂದ ಆಡಿಷನ್ ಕಾಲಪ್ ಆಗುತ್ತೆ. ಆ್ಯಂಡ್ ಎಲ್ಲ ಸ್ಟೇಟಲ್ಲೂ ಈ ಒಂದು ಆಡಿಷನ್ ಕಾಲ್ಫಾರ್ಮ್ನ ಮಾಡ್ತಾರೆ. ನನಗೆ ಈ ಆಡಿಷನ್ನು ಯಾವಾಗ ಕಾಲ್ಫಾರ್ಮ್ ಆಯಿತು, ಏನಾದರೂ ಹೋಗಬೇಕು ಅನ್ನೋ ಒಂದು ಆಸಕ್ತಿ. ಆ್ಯಂಡ್ ಫೈನಲಿ ನಾನೇನು ಮಾಡ್ತೀನಿ, ತಯಾರಿ ಮಾಡಿ ಆಡಿಷನ್ಗೆ ಹೋದೆ. ಮಲ್ಲೇಶ್ವರಂಗೆ ಹೋಗಿದ್ದು, ಸಂಪಿಗೆ ರೋಡಲ್ಲಿ ಬ್ಯಾಂಗ್ಳೂರಲ್ಲಿ. ಕ್ಯೂ ನೋಡ್ತೀನಿ, ಮಾರುದ್ದ ಕ್ಯೂ ಇದೆ, ಎಲ್ಲೂ ನೋಡಿದ್ರು ಜನ, ಹೆವಿ ಸಿಕ್ಕಾಪಟ್ಟೆ ಬಿಯರ್ಡು ಆ್ಯಂಡ್ ಅವ್ರದ್ದು ಲುಕ್ಕು ಅಪಿಯರೆನ್ಸ್ ಎಲ್ಲ ನೋಡಿದ್ರೆ ಏನು ಸಾಕಾಗಿದ್ದಾರೆ ಅಂದರೆ, ಒಬ್ಬೊಬ್ಬರು ಸಿಕ್ಕಾಪಟ್ಟೆ ಜೋರಾಗಿದ್ದಾರೆ. ಮೊದಲೇ ಪಾರ್ಟ್ 1 ನೀವೆಲ್ಲರೂ ನೋಡಿರೋ ಥರ ಲೈಕ್ ಫುಲ್ ಮಾಸ್ ಆ್ಯಕ್ಷನ್ಸು ಆ ಥರ ಎಲ್ಲ ಇದ್ದಿದ್ದರಿಂದ ಅಲ್ಲಿ ಬಂದಿದ್ದಂಥ ಆರ್ಟಿಸ್ಟ್ಗಳು ಕೂಡ ಅಷ್ಟೇ ಜೋರಾಗಿ ಬಂದಿದ್ದರು. ಅವರೆಲ್ಲ ನೋಡಿದಾಗ ನಿಜ ನನಗೆ ಹೆದರಿಕೆ ಆಗ್ತಾಯಿತ್ತು, ಏನಪ್ಪ ಇದು ರಿಯಲ್ಲಾಗಿ ಎಲ್ಲ ವಿಲನ್ಗಳನ್ನ ನೋಡಿದ ಥರ ಫೀಲ್ ಆಯ್ತು ನನಗಲ್ಲಿ. ಮತ್ತು ಆ ಕ್ಯೂ ನೋಡ್ತಿದ್ದ ತಕ್ಷಣ ನನಗನ್ಸಿದ್ದು, ಆಗೋದೇ ಇಲ್ಲ ಬಿಡು, ಚಾನ್ಸೇ ಇಲ್ಲ, ಹೋಗೋಕ್ಕೆ ಅವಕಾಶ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಅಂದ್ಕೊಂಡು ಸುಮ್ಮನೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಸುಮಾರು ಹೊತ್ತು ವೆಯ್ಟ್ ಮಾಡಿದೆ. ಬೆಳಗ್ಗೆ ನಿಂತವರು ಸಂಜೆ ಆದ್ರೂ ಇನ್ನೂ ನಾವು ಒಂದು ಏನು ಹೇಳ್ತಾರೆ, ಕ್ಯೂದು ಒಂದು 50% ರೀಚ್ ಆಗೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಜನ ಇದ್ದಾರೆ. ಆ್ಯಂಡ್ ಎಂಡ್ ಟೈಮಲ್ಲಿ ಹೇಗೋ ಹೀಗೋ ಮ್ಯಾನೇಜ್ ಮಾಡಿ ಒಂದಷ್ಟು ಜನನ ಒಳಗಡೆ ಬನ್ನಿ ಅಂತ ಕರೀತಾರೆ. ಆ ಕರೆದ ಅಂತ ಒಂದು ಟೀಮ್ ಒಳಗಡೆ ಗುಂಪಲ್ಲಿ ಗೋವಿಂದ ಅಂತ ಒಳಗಡೆ ನುಗ್ತೀನಿ ನಾನು. ಅದಾದಮೇಲೆ ಹೊರಗಡೆಯಿಂದ ಲಾಕ್ ಮಾಡ್ತಾರೆ. ಒಳಗಡೆ ಇದ್ದಷ್ಟವ್ರಿಗೆ ಮಾತ್ರ ಯಾರೆಲ್ಲ ಒಳಗಡೆ ಇದ್ದರೂ ಅಷ್ಟು ಜನಕ್ಕೆ ಮಾತ್ರ ಫೈನಲಾಗಿ ಆಡಿಷನ್ ಕಂಪ್ಲೀಟ್ ಮಾಡ್ತಾರೆ. ಆದರೆ ಅವ್ರಿಗೂ ಆಡಿಷನ್ ಮಾಡಿ ಸಾಕಾಗೋಗ್ಬಿಟ್ಟಿರುತ್ತೆ, ಅಷ್ಟು ಬಲ್ಕ್ ಜನ ನಾನು ನೋಡಿದ್ದೆ. ನಮ್ಮ ಬ್ಯಾಂಗ್ಳೂರಲ್ಲಿ ನಡೆದಿದ್ದು ಆಡಿಷನ್ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಸೊ ಆ್ಯಂಡ್ ಆಫ್ಟರ್ ದಟ್ ಎಲ್ಲಿ ನೋಡಿದ್ರೂ ಸ್ಕ್ರೀನ್ ಟೆಸ್ಟಿಂಗ್ ನಡೀತಿದೆ. ಇಲ್ಲೊಂದಷ್ಟು ಜನ, ಅಲ್ಲೊಂದಷ್ಟು ಜನ, ಹಿಂದೆ ಮುಂದೆ ಅಂತ ಎಲ್ಲ ಕಡೆಗೂ ಸ್ಕ್ರೀನ್ ಟೆಸ್ಟಿಂಗಿಗೆ ಅಂತ ಒಂದಷ್ಟು ಜನ ಅಸೈನ್ ಮಾಡಿ ಬಿಟ್ಟಿದ್ದಾರೆ. ಐ ಥಿಂಕ್ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಅನಿಸುತ್ತೆ ಅವರೆಲ್ಲ. ಸೊ ಒಬ್ಬೊಬ್ಬರು ನಮಗೊಂದು ರೋಲ್ ನಂಬರ್ ಕೊಟ್ಟಿದ್ದರು. ಆ್ಯಸ್ ಪರ್ ದ ರೋಲ್ ನಂಬರಲ್ಲಿ ನಮ್ಮನ್ನ ಕರಿತಿದ್ರು. ನಮಗೆ ಒಂದು ಟೋಕನ್ ಸಿಗುತ್ತೆ, ಆ ಟೋಕನ್ ಪ್ರಕಾರದಲ್ಲಿ ಕರೆಯೋರು. ಅದನ್ನು ನಾವು ಆಗ ಹೋಗ್ಬಿಟ್ಟು ನಮ್ಮದು ಲೈವಲ್ಲಿ ನಾವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಸೊ ನನಗೇನು ಗೊತ್ತಿತ್ತು ಆ ಸ್ಪಾಟಲ್ಲಿ ನನಗೆ ಗೊತ್ತಿರೋದನ್ನ ನಾನು ಆ್ಯಕ್ಟ್ ಮಾಡ್ತೀನಿ. ಆ್ಯಂಡ್
ಒಂದು ಆ್ಯಕ್ಟ್ ಮಾಡ್ತೀನಿ ಆ್ಯಂಡ್ ಫುಲ್ ಖುಷಿಯಲ್ಲಿ ನಾನು ಹೊರಗಡೆ ಬಂದೆ. ಆಮೇಲೆ KGF ಆ್ಯಕ್ಟ್ ಮಾಡಿದ್ಮೇಲೆ ಅಲ್ಲಿ ಪಾರ್ಟ್ 1 ಕೆಲವೊಂದಷ್ಟು ಹಳೆ ವಿಲನ್ಸ್ಗಳಿದ್ರು, ಅವ್ರ ಜೊತೆ ಎಲ್ಲ ಹೋಗ್ಬಿಟ್ಟು ಗುಂಪಾಗಿ ನಿಂತ್ಕೊಂಡು ಒಟ್ಟಿಗೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು. ಆ್ಯಂಡ್ ಡೈರೆಕ್ಟರ್ ಮುರಳಿ ಸರ್ ಕೂಡ ಅಲ್ಲಿ ಜೊತೆಗಿದ್ದರು. ಅವ್ರ ಜೊತೆ ಅವ್ರನ್ನೂ ಮೀಟ್ ಮಾಡಿದ್ದು. ಅವರೇ ಹೇಳ್ತಿದ್ರು, ಇವರೇ ಮುರಳಿ ನೋಡು ಅಂತೇಳಿ ಅಕ್ಕಪಕ್ಕ ಇದ್ದಂಥ ಕೆಲವು ಆರ್ಟಿಸ್ಟ್ಗಳನ್ನ ತೋರಿಸ್ತಾಯಿದ್ರು. ಅವ್ರನ್ನೆಲ್ಲ ನೋಡಿ ಫೈನಲಾಗಿ ಸಿಕ್ಕಾಪಟ್ಟೆ ಖುಷಿನೂ ಆಯಿತು. ಆ್ಯಂಡ್ ಖುಷಿಲೇ ಅಲ್ಲಿಂದ ನಾವು ಹಿಂತಿರುಗಿ ನಾನು ಮನೆಗೂ ಬರ್ತೀನಿ. ಮನೆಗೆ ಬಂದು ಅಮ್ಮನ ಹತ್ರ ಹೇಳಿದೆ, ಅಮ್ಮ ಆಡಿಷನ್ಸ್ ಹಿಂಗೆಲ್ಲ ಆಯಿತು, ಸಾಕಾಗಿತ್ತಮ್ಮ, ಫಸ್ಟ್ ಟೈಮ್ ಈ ಥರ ಒಂದು ಸಿಕ್ಕಾಪಟ್ಟೆ ಕ್ರೇಜಿ ಫೀಲ್ ಆಯ್ತಮ್ಮ ಅಂತ ನಮ್ಮ ಅಮ್ಮನ ಹತ್ರ ಬಂದೆಲ್ಲ ಹೇಳ್ತೀನಿ. ಆ್ಯಂಡ್ ಆಡಿಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. 1 ವರ್ಷ ಆದರೂ ಯಾವ ಕಾಲು ಇಲ್ಲ, ಏನಿಲ್ಲ. ಆ್ಯಂಡ್ ಸಡನ್ನಾಗಿ 1 ವರ್ಷ ಕಳೆದ್ಮೇಲೆ ಕಾಲ್ ಬರುತ್ತೆ KGF ಟೀಮಿಂದ, ಆ್ಯಸ್ ಇಫ್ ಲೈಕ್ ನೀವು ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ಶೂಟಿಂಗ್ ಈ ಥರ ಸೊ ಡೇಸ್ ಇದೆ, ಸೊ ನೀವು ಮೈಸೂರಿಗೆ ಬರಬೇಕಾಗತ್ತೆ ಅಂತ ನನಗೊಂದು ಮೆಸೇಜ್ ಬರುತ್ತೆ. ನಾನು ಆವಾಗ ಸ್ವಲ್ಪ BEd ಎಲ್ಲ ಬಿಟ್ಕೊಂಡು ಸ್ವಲ್ಪ ಜೋರಾಗಿದ್ದೆ. ಆಮೇಲೆ ಸಡನ್ನಾಗಿ ಆಮೇಲೆ ಹೇಳಿದ್ರಲ್ಲ ನನ್ನ ಮನೇಲಿ, ಇನ್ಫ್ಯಾಕ್ಟ್ ನಮ್ಮ ಪಪ್ಪನಿಗೂ ನಾನು ಈ ವಿಚಾರಗಳನ್ನ ಲಾಸ್ಟ್ವರೆಗೂ ನಾನು ಹೇಳಿಲ್ಲ. ನಾನು ಹೇಳಿದ್ರು BEd ಎಲ್ಲ ತೆಗಿಲ್ಲ, ನೀವೆಲ್ಲ ತೆಗಿಬೇಕು, ಬಿಕಾಸ್ ರೋಲ್ ಆ ಥರ ಇದೆ ಅಂತ. ನಾನು ಇದೇನಪ್ಪ ಗಡ್ಡೆಲ್ಲ ತೆಗೀರಿ ಅಂತವರೆಲ್ಲ, ಏನಪ್ಪ ಮಾಡೋದು ಅಂತ. ಆ್ಯಂಡ್ ಏನು ರೋಲ್ ಅಂತಲೂ ಗೊತ್ತಿಲ್ಲ, ಗಡ್ಡೆ ತೆಗೀರಿ ಅಂತವ್ರೆ, ಏನು ಮಾಡೋದು, ಸರಿ ಬಿಡು, ಏನೋ ಒಂದು ಅವಕಾಶ ಸಿಗ. ನಮ್ಮ ಅಪ್ಪ ಒಂದಿನ ಸತ್ಯ ಆಮೇಲೆ ನಮ್ಮ ಅಮ್ಮನಿಗೆ ನನ್ನ ವಿಚಾರನ ಹೇಳ್ತೀನಿ, ಅಮ್ಮ ಈ ಥರ ಆಡಿಷನ್ಗೆ ಕರ್ತಿದ್ದಾರೆ ಅಂತ. ಅಮ್ಮ ಎಲ್ಲ ಹೋಗು, ಸಿಗೋ ಆಪ್ಷನ್ನ ಬಿಡಬೇಡ, ಹೋಗು ಹಂಗೆ ಅಂತ ಹೇಳಿದ್ಮೇಲೆ ನಾನು ಪ್ಯಾಕ್ ಮಾಡಿಕೊಂಡೆ, ಮೈಸೂರಿಗೆ ಹೊರಟೆ. ಆ್ಯಂಡ್ ಮೈಸೂರಲ್ಲಿ ಆ ಪೊಲೀಸ್ ಗ್ರೌಂಡೆಲ್ಲ ಇದೆ ನೋಡಿ, ಅದರದ್ದು ಆ ಭಾಗದಲ್ಲಿ ಒಂದು ಹಳೆ ಒಂದು ಜಾಗದಲ್ಲಿ ಶೂಟಿಂಗ್ಗಳೆಲ್ಲ ಜಾಸ್ತಿ ನಡೆಯುತ್ತಂತೆ ಆ ಏರಿಯಾದಲ್ಲಿ. ಸೊ ಸಾಮಾನ್ಯವಾಗಿ ಅಲ್ಲಿ ಶೂಟಿಂಗ್ನ ಇಟ್ಕೊಂಡಿದ್ರು. ನಾವು ಅಲ್ಲಿ ಹೋದ್ವಿ. ಆಮೇಲೆ ಅವರು ಹೋಗ್ತಿದ್ದಂಗೆ ಆ ಟೀಮ್ ಅವರೆಲ್ಲ ಹೇಳಿದ್ರು, BEd ಎಲ್ಲ ತೆಗಿಲ್ಲ, ನೀವೆಲ್ಲ ತೆಗಿಬೇಕು, ಬಿಕಾಸ್ ರೋಲ್ ಆ ಥರ ಇದೆ ಅಂತ. ನಾನು ಏನು ರೋಲ್ ಅಂತಲೂ ಗೊತ್ತಿಲ್ಲ, ಗಡ್ಡೆ ತೆಗೀರಿ ಅಂತವ್ರೆ, ಏನು ಮಾಡೋದು, ಸರಿ ಬಿಡು, ಏನೋ ಒಂದು ಅವಕಾಶ ಸಿಗೋದೇ ದೊಡ್ಡ ವಿಚಾರ, ನೋಡೋಣ ಆಮೇಲೆ ಏನೇನು ಅಂತ ನೋಡ್ಕೊಂಡು ಎಲ್ಲ ಮಾಡಿದ್ದೀನಿ. ಅಷ್ಟೊತ್ತಿಗೆಲ್ಲ ಪೂರ್ತಿ ಕ್ಲೀನ್ ಶೇವ್ ಮಾಡಿಕೊಂಡು ಫುಲ್ ಒಳ್ಳೆ ಪೊಲೀಸ್ ಆಫೀಸರ್ ಥರ ಹೊರಟ್ಬಿಟ್ಟು ರೆಡಿಯಾಗ್ಬಿಟ್ಟು ಮೀಸೆಲ್ಲ ದೊಡ್ಡದಾಗಿ ಬಿಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ವಿ. ಮತ್ತು ಇನ್ಸ್ಟ್ರಕ್ಷನ್ ಇತ್ತು, ಬೆಳಗ್ಗೆ 6 ಗಂಟೆಗೆಲ್ಲ ರೆಡಿ ಇರಬೇಕು, ಗಾಡಿ ಬರುತ್ತೆ, 8 ಗಂಟೆ ಹೊತ್ತಿಗೆಲ್ಲ ಫುಲ್ ರೆಡಿಯಾಗಿರಬೇಕು, ಶಾರ್ಟಿಗೆ ರೆಡಿಯಾಗಿರಬೇಕು, ಹಂಗೆ ಅಂತ. ಆ್ಯಂಡ್ ಹೋದ್ವಿ. ಒಂದಷ್ಟು 6 ಗಂಟೆಗೆ ಗಾಡಿನೂ ಬಂತು, ನಮ್ಮೆಲ್ಲ ಪಿಕಪ್ ಮಾಡಿಕೊಂಡು ಆ ಜಾಗಕ್ಕೂ ಕರ್ಕೊಂಡು ಹೋದ್ರು. ಆ್ಯಂಡ್ ನಮ್ಮನ್ನೆಲ್ಲ ಬನ್ನಿ ಮಂಟಪದ ಹತ್ರ ಇರೋ ಯಾವುದೋ ಒಂದು ಲಾಡ್ಜ್ ಹತ್ರ ನಮ್ಮನ್ನ ಅಕಾಮಿಡೇಷನ್ಸಿಗೆ ಕೊಟ್ಟಿದ್ರು. ಆ್ಯಂಡ್ ಆಫ್ಟರ್ ದಟ್ ಎಲ್ಲರೂ ಒಂದು ಹೋಗೋಕ್ಕೆ ಬರೋಕ್ಕೆ ಗಾಡಿ ವ್ಯವಸ್ಥೆನೂ ಮಾಡಿದರು. ಆ್ಯಂಡ್ ಬೆಳಗ್ಗೆ ಪಿಕಪ್ ಮಾಡ್ಕೊಂಡು ಕರ್ಕೊಂಡೋಗಿ ಬನ್ನಿ ಅಲ್ಲಿ ಹೇಳ್ದ ಥರ ಗ್ರೌಂಡ್ ಹತ್ರ ಬಿಟ್ಟರು. ಆ್ಯಂಡ್ ಅಲ್ಲಿ ನಮಗೂ ಬೇಕಾಗಿರೋ ಕಾಸ್ಟ್ಯೂಮ್ಸ್ಗಳು ಎಲ್ಲನೂ ಪೊಲೀಸಿಗೆ ಸಂಬಂಧಪಟ್ಟಿದ್ದು ಆಗಲೇ ಗೊತ್ತಿದ್ವು, ಪೊಲೀಸ್ ಡ್ರೆಸ್ನ ವೇರ್ ಮಾಡ್ತಿದ್ದೀವಿ ಅಂತ. ಅಲ್ಲಿ ಸಲ ಪಿಕ್ ಮಾಡಿದಾಗ ನೀವು ಇದನ್ನು ಈ ಸಬ್ ಇನ್ಸ್ಪೆಕ್ಟರ್ ರೋಲಿಗೆ ಸಂಬಂಧಪಟ್ಟಿರೋದು ಕಾಸ್ಟ್ಯೂಮ್ನ ತೊಗೊಳ್ಳಿ ಅಂತ ನನಗೆ ಕೊಟ್ಟರು. ಬಟನ್ನ ನಾನು ಹಾಕ್ಕೊಂಡೆ. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ನೈಸ್. ಎಂಥ ಫೀಲ್ ಅಂದರೆ ರಿಯಲ್ ಟೈಮಲ್ಲಿ ನಮ್ಮ ಅಮ್ಮನಿಗೆ ನಾನು ಪೊಲೀಸ್ ಆಗಬೇಕು ಅಂತ ಭಾಳ ಆಸೆ ಆಯಿತು. ಬಟ್ ಅದಾಗಲಿಲ್ಲ ಅಂತಂದರೂ ಸಿನಿಮಾದಲ್ಲಾದರೂ ಪೊಲೀಸ್ ಆಗಿ ಬರೋಂಥ ಅವಕಾಶ ಸಿಕ್ತು ನನಗೆ. ಆ್ಯಂಡ್ ಫೈನಲಿ ಪೊಲೀಸಾಗಿ ಅವ್ರ ಮುಂದೆ ನಾನು ಬಂದೆ, ರೋಲ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಇಟ್ ವಾಸ್ ಎ ಕಂಟಿನ್ಯೂ ಶೂಟಿಂಗ್, ಲೈಕ್ ಒಂದು 2 ದಿನ ಫ್ರೀಕ್ವೆಂಟಾಗಿ ಶೂಟಿಂಗ್ ನಡೆಯುತ್ತು. ಆ ಶೂಟಿಂಗ್ ನಡೀತಿರೋ ಟೈಮಲ್ಲಿ ಯಶ್ ಸರ್ನ ಕಣ್ಣು ತುಂಬ ಅವತ್ತೇ ನಾನು ಎದುರಿಗೆ ನಾನು ನೋಡಿದ್ದು. ಬರ್ತಾಯಿದ್ದಾರೆ, ಅವ್ರದ್ದೊಂದು ಬ್ಲ್ಯಾಕ್ ಕಲರ್ದು ಒಂದು ಕಾರ್ ಬಂತು, ಆ ಮಾಸ್ ಲುಕ್ಕು, ಆ ಹೆವಿ ವೈಬ್, ಯಪ್ಪ ಈಗಲೂ ನನ್ನ ಕಣ್ಣು ಮುಂದೆ ಕಣ್ಣು ಕಟ್ಟದ ಥರ ಇದೆ. ಅವ್ರು ಬಂದು ಇಳಿದು ಸೀದಾ ಹೋದರು, ಕ್ಯಾರವನ್ ಹತ್ತಿದ್ರು. ಅದಾದಮೇಲೆ ಎಷ್ಟೋ ಬಿಟ್ಟು ಆದಮೇಲೆ ವಾಪಸ್ ಬರಬೇಕಾದಾಗ ಅವರು ಬಂದಿದ್ದು ಡ್ರೆಸ್ಗೂ ಅವರು ರಿಟರ್ನ್ ಕೆಳಗೆ ಕ್ಯಾರವನಿಂದ ಇಳಿದು ಬಂದಾಗ ಅವ್ರದ್ದು ಔಟ್ಲುಕ್ಕಿಗೂ ಮ್ಯಾಚೇ ಮಾಡೋಂಗಿಲ್ಲ, ಅಷ್ಟು ಕ್ರೇಜಿಯಾಗಿ ಹೊರಟ್ಬಿಟ್ಟು ಬಂದಿದ್ರು. ಆ್ಯಂಡ್ ಹೊರಗಡೆ ಬರ್ತಿದ್ದಂಗೆ ಆ್ಯಂಡ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಏನಾಗಿದೆ ಅಂತಂದರೆ, ಅದು ಎಲ್ಲ ಗೊತ್ತಿದೆ, KGF 2 ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಆಗಿದ್ದು ಸೀನು. ಆ ಸೀನಲ್ಲೇ ಆ್ಯಕ್ಚುಲಿ ಶೂಟ್ ನಡೀತಿದ್ದು. ಡೈರೆಕ್ಷನ್ ಟೀಮಿಂದ ಏನು ಹೇಳ್ತಾರೆ ಅಂತಂದರೆ, ಈ ಒಂದು ಸೀನ್ ಏನಿದೆಯೋ ಈ ಸೀನ್ ತುಂಬಾ ಇಂಪಾರ್ಟೆಂಟ್ ಸೀನು, ಸಿಕ್ಕಾಪಟ್ಟೆ ಹೈಲೈಟ್ ಆಗುತ್ತೆ. ಆ್ಯಂಡ್ ಈ ಸೀನಲ್ಲಿ ಪ್ರತಿಯೊಬ್ಬರದ್ದು ಆ್ಯಕ್ಟು ತುಂಬ ಹೈ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಬೇಕು, ಗಿವ್ ಯರ್ ಬೆಸ್ಟ್ ಅಂತ ಡೈರೆಕ್ಷನ್ ಟೀಮಲ್ಲಿ ಎಲ್ಲರೂ ನಮಗೆ ಬಂದು ಹೇಳ್ತಾರೆ. ಆ್ಯಂಡ್ ಪ್ರಶಾಂತ್ ಸರು, ಭುವನ್ ಸರು ಎಲ್ಲರೂ ಅಕ್ಕಪಕ್ಕ ನಿಂತ್ಕೊಂಡು ಅವರೆಲ್ಲ ಲೈವಲ್ಲಿ ನೋಡ್ತಾ ಇದ್ದೀನಿ ಎದುರಿಗೆ. ಏನು ಹೇಳ್ತೀರಾ ನಮ್ಮ ಒಂದು ಖುಷಿನ. ಆ್ಯಂಡ್ ವೆರಿ ಫಸ್ಟ್ ಟೈಮ್ ಪ್ರಶಾಂತ್ ಸರ್ನ ಕಣ್ಣು ತುಂಬ ಎದುರಿಗೆ ನಾನು ನೋಡಿದ್ದು ಕೂಡ. ಆ್ಯಂಡ್ ನಾನು ಯಾವತ್ತೂ ಅಷ್ಟು ಲೈವ್ಲಿಯಾಗಿ ಎದುರಿಗೆ ಪ್ರಶಾಂತ್ ಸರ್ನಾಗಿರ್ಬೋದು ಆ ಥರ ಒಂದು ಅಷ್ಟೊಂದು, ಯಾಕಂದರೆ ಅಷ್ಟೊಂದು ಬಿಗ್ ಸಿನಿಮಾ, ಪ್ರಶಾಂತ್ ನೀಲ್ಸ್ ಅವ್ರು ಎದುರುಗಡೆ ಇದ್ದಾರೆ, ಭುವನ್ ಸರ್ ಎದುರುಗಡೆ ಇದ್ದಾರೆ, ಯಶ್ ಸರ್ ಎದುರುಗಡೆ ಬರ್ತಾಯಿದ್ದಾರೆ. ಕೇಳ್ತಿರಲ್ಲ ಏನೋ ಎಲ್ಲಿದ್ದೀನಿ ಗುರುವೇ ಅನ್ನೋ ರೀತಿಯಲ್ಲಿ ನಾನು. ಆ್ಯಂಡ್ ಫೈನಲಿ ಶಾರ್ಟ್ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಸೀನ್ ಹೆಂಗಿತ್ತಂದರೆ, ಯಶ್ ಸರ್ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾರೆ, ಆ ಕಡೆ ಈ ಕಡೆ 2 ಜನ ಪೊಲೀಸ್ ಇರ್ತಾರೆ, ಆ ಕಡೆನೂ ಪೊಲೀಸ್ ಇದ್ದಾರೆ, ಈ ಕಡೆನೂ ಪೊಲೀಸ್ ಇದ್ದಾರೆ. ಬಟ್ ಯಶ್ ಸರ್ ಎಲ್ಲಿ ನಡೀತಾಯಿದ್ರು ಅಂತಂದರೆ, ನಾನು ನಿಂತಿದ್ದು ಪಕ್ಕದಲ್ಲೇ ಪಾಸ್ ಆಗೋದು ಶಾರ್ಟ್ ಇರುತ್ತೆ. ನಾನೊಂದ್ಗಳಿಗೆ ಬ್ಲ್ಯಾಂಕ್ಔಟ್, ಅಂದರೆ ಎಸ್ ಸರ್ ಇಲ್ಲೇ ಪಾಸ್ ಆಗ್ತಿದ್ದಾರೆ, ಇಲ್ಲೇ ಪಕ್ಕ ಹೋಗ್ತಾರೆ, ಫ್ರೇಮಲ್ಲಿ ಎಸ್ ಸರ್ ಜೊತೆ ನಾನು ಬರ್ತಾಯಿದ್ದೀನಿ. ಆ ವೈಬು ಹೆಂಗಿದೆ ಅಂದರೆ ನನಗೆ ಈಗಲೂ
ಒಂದು ರೀತಿ ಗೂಸ್ ಬಂಪ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅಷ್ಟು ಒಂದು ಎಂಜಾಯ್ ಮಾಡಿದ್ದೆ ಆ ಸೀನ ನಾನು. ಎಷ್ಟೋ ಪಕ್ಕದಲ್ಲೇ ಪಾಸ್ ಆಗ್ತಾರೆ. ಆಮೇಲೆ ಅವರು ನೀವೆಲ್ಲರೂ ನೋಡಿರೋ ಥರ ಏನು ಜೀಪ್ಗಳೆಲ್ಲ ಬ್ಲಾಸ್ಟ್ ಆಗೋ ಸೀನ್ಸ್ಗಳು ಅದೆಲ್ಲ ಕಣ್ಣು ತುಂಬ ಎದುರುಗಡೆ ನೋಡಿದ್ದೆ ನಾನು. ಬಿಫೋರು ಅದೆಲ್ಲ ಪಬ್ಲಿಕ್ಕಿಗೆ ಸಿನಿಮಾದಲ್ಲಿ ಬರೋಕ್ಕೆ ಮುಂಚೆನೇ ಆ ಸೀನ್ಸ್ಗಳೆಲ್ಲ ಕಣ್ಣು ತುಂಬ ಎದುರುಗಡೆ ನೋಡಿದ್ವಿ ಕೂಡ. ಬಟ್ ನಾವು ಅದ್ರ ಬಗ್ಗೆ ನಾವು ಮೆಸೇಜ್ ಹೇಳುವಾಗಿರಲಿಲ್ಲ. ದಟ್ ವಾಸ್ ದ ಕಂಡೀಷನ್ಸ್. ಸೊ ಹಾಗಾಗಿ ಸಿನಿಮಾ ಶುರುವಾಗೋರು ಕೂಡ ನಾನು ಆ ಸೀನ್ ಬಗ್ಗೆ ಯಾರ ಹತ್ರನೂ ರಿವ್ಯೂ ಕೂಡ ಮಾಡಿರಲಿಲ್ಲ, ನನಗೆ ಗೊತ್ತಿರೋ ಸರ್ಕಲಲ್ಲೂ ಕೂಡ. ಬಟ್ ಅದು ವಿಜುವಲ್ ಟ್ರೀಟೇ ಎಕ್ಸಲೆಂಟ್ ಆಗಿತ್ತು ಆಫ್ಟರ್ ಅದೊಂದು ಟೀಸರ್ ಬಿಟ್ಟ ಟೈಮಲ್ಲಿ. ಆ್ಯಂಡ್ ಅದಾದಮೇಲೆ ಕ್ಲೋಸಪ್ಪಲ್ಲಿ ಇನ್ನೊಂದು ನನಗೆ ಮಿಸ್ ಆಗಿದ್ದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಬಗ್ಗೆ ನಿಮ್ಗೆ ನಾನು ಹೇಳಬೇಕು. ಅಲ್ಲಿ ಟೀಸರಲ್ಲಿ ನೋಡಬೇಕಾದಾಗ ಒಬ್ಬ ಪೊಲೀಸು ಫೈನಲಲ್ಲಿ ಸರ್ ಬರ್ತಾ ಇರ್ತಾರೆ. ಆ್ಯಂಡ್ ಸಡನ್ನೇ ಅವರು ಬಂದು ವಾಪಸ್ ಎಗೇಂಟ್ ಅವ್ರೇನೂ ಮಾಡಲ್ಲ ಅಂತ ತಿರುಗಿ ಹೋಗ್ತಿದ್ದಾಗ ಎಲ್ಲ ಪೊಲೀಸ್ ಹಿಂದೆ ತಿರುಗಿ ಹೋಗ್ತಾ ಇರ್ತಾರೆ. ಒಬ್ಬ ಪೊಲೀಸು ದೂರದಲ್ಲಿ ಸರ್ನ ನೋಡಿದ ತಕ್ಷಣ ಫುಲ್ಲು ಶಿವರಾಗಿ ಒಂದು ರೀತಿ ಕಿರ್ಚ್ಕೊಂಡು ಓಡ್ತಾರಲ್ಲ, ದಟ್ ವಾಸ್ ಅ ಸೀನ್. ನನಗೂ ಮತ್ತು ಆ ಒಬ್ಬ ಆರ್ಟಿಸ್ಟ್ಗೂ ಇದ್ದಂಥ ಟೈ ಬ್ರೇಕರು ಈಗಲೂ ನೆನಪಿದೆ ನನಗೆ. ಅವರೊಂದು ನಮ್ಮದಷ್ಟು ಜನನ ಆನ್ ಸ್ಪಾಟ್ ಆ್ಯಕ್ಟಿಂಗ್ ಮಾಡಲಿಕ್ಕೆ ಒಂದು ಚಾನ್ಸ್ ಕೊಡ್ತಾರೆ. ಅವ್ರು ಹೇಳ್ತಾರೆ, ಯಾರು ತುಂಬ ಬೆಸ್ಟ್ ಲೆವೆಲಲ್ಲಿ ಈ ಒಂದು ಮೊಮೆಂಟಲ್ಲಿ ಪರ್ಫಾರ್ಮ್ ಮಾಡ್ತಿರೋ ಅವರಿಗೆ ಒಂದು ಸಿಂಗಲ್ ಫ್ರೇಮ್ ಸಿಗೋಂಥ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಇನಿಷಿಯಲಲ್ಲಿ ಆ ಸೀನ್ ಹೆಂಗಿತ್ತು ಅಂತಂದರೆ, ಇಬ್ಬರನ್ನ ಸೀನನ್ನು ನಾವು ತೊಗೊಳ್ತೀವಿ ಅನ್ನೋದನ್ನ ಫಸ್ಟ್ ಡಿಸ್ಕಷನ್ ಅಲ್ಲಿ ಮಾಡ್ತಾ ಇರ್ತಾರೆ ಅಸಿಸ್ಟೆಂಟ್ ಡೈರೆಕ್ಷನ್ ಟೀಮ್. ಆ ಥರ ಹೇಳಿದ್ರೆ ಡೈರೆಕ್ಷನ್ ಟೀಮ್ ಅವ್ರ ಹತ್ರ ಹೇಳ್ತಾರೆ, ಇಬ್ಬರನ್ನ ತೊಗೊಳ್ತೀವಿ ಅನ್ನೋ ರೀತಿಯಲ್ಲಿ ಫಸ್ಟ್ ಮಾತಾಡ್ತಾರೆ. ಆ್ಯಂಡ್ ಅಲ್ಲಿದ್ದವರಲ್ಲಿ ಫಿಲ್ಟರ್ ಮಾಡ್ತಾ ಫೈನಲಾಗಿ ನಾನು ಮತ್ತು ಆ ಹುಡುಗ ಇಬ್ಬರು ಬರ್ತೀವಿ. ಆ್ಯಂಡ್ ನಮ್ಮಿಬ್ಬರು ನಿಲ್ಲಿಸ್ತಾರೆ. ಆ್ಯಂಡ್ ಅವ್ರು ಹೇಳ್ತಾರೆ, ಈಗ ಎಷ್ಟು ರಾಕಿ ಬಾಯ್ ಬರ್ತಾ ಇದ್ದಾರೆ, ನೀವು ಫುಲ್ ಇವಾಗ ದೂರದಲ್ಲಿ ನೋಡಿದ್ರಿ, ಈಗ ನಿಮಗೆ ಭಯ ಆಗ್ತಿದೆ, ಲೈಕ್ ಆ ಥರ ಸೀನ್ ಟು ಸೀನ್ ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ನಮಗೆ ರಿಯಲಾಗಿ ನೋಡ್ತಾಯಿದ್ದೀವಿ, ರಿಯಲಾಗಿ ಬಂದೇ ಬಿಟ್ರು ಅನ್ನೋ ರೀತಿಲಿ ಆ ಫೀಲು, ಅದನ್ನು ಎಂಜಾಯ್ ಮಾಡ್ಕೊಂಡು ಅದನ್ನ ಫೀಲ್ ಮಾಡ್ತಾಯಿದ್ದೀವಿ. ಆದರೆ ಏನಾಯ್ತೋ ಗೊತ್ತಿಲ್ಲ, ಆ ಸೀನಲ್ಲಿ ಇಬ್ಬರು ಬೇಡ, ಒಬ್ಬ ಪೊಲೀಸ್ ಇದ್ದರೆ ಸಾಕು, ಸೀನ್ ತುಂಬ ಚೆನ್ನಾಗಿ ಬರುತ್ತೆ, ಇಬ್ಬರು ಬೇಡ ಅಂಥೇಳಿ ಆ ಡೈರೆಕ್ಷನ್ ಟೀಮ್ ಫಿಗರ್ ಔಟ್ ಮಾಡುತ್ತೆ. ಇಬ್ಬರು ನಿಂತಿದ್ದ ಜಾಗದಲ್ಲಿ ಅವನ ಅಂತ ಕ್ವಶನ್ ಬಂದಾಗ, ಸೊ ದೇರ್ ವಾಸ್ ಅ ಟೈ ಬ್ರೇಕ್ ಬಿಟ್ವೀನ್ ಮೀ ಆ್ಯಂಡ್ ದಟ್ ಪರ್ಸನ್. ಬಟ್ ನನಗೆ ಒಂದು ಕೋ ಆರ್ಟಿಸ್ಟ್ದು ಹೆಸರು ನನಗೆ ಮರ್ತೋಗಿದೆ. ಬ್ರದರ್, ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಬಗ್ಗೆನೇ ಹೇಳ್ತಾ ಇರೋದು ಇದು. ಸೊ ಪರ್ಫಾರ್ಮ್ ಕೂಡ ಮಾಡ್ತೀವಿ. ಬಟ್ ನಮ್ಮಿಬ್ಬರು ಪರ್ಫಾರ್ಮಲ್ಲಿ ಟು ಬಿ ಆನೆಸ್ಟ್ ಲೆಟ್ ಮಿ ಟೆಲ್ ಯು, ಅವನೇ ತುಂಬ ಚೆನ್ನಾಗಿ ಮಾಡಿದ್ದು. ಬಿಕಾಸ್ ಈಗ ಕೂಡ ಬಿಗ್ ಐಸ್ ಆ್ಯಂಡ್ ನೋಸ್ ಕೂಡ ಒಳ್ಳೆ ಪಾಯಿಂಟಿಂಗ್ ಥರ ಇತ್ತು. ಆ್ಯಂಡ್ ಕೇಳ್ತಿರಲ್ಲ, ಎಕ್ಸಲೆಂಟ್ ಆಗಿತ್ತು ಮಾತ್ರ ಅವರು ನೋಡೋಕ್ಕೆ. ಮತ್ತು ಅವ್ರ ಹೇರ್ಸ್ ಕೂಡ ಸ್ವಲ್ಪ ಉದ್ದ ಇದ್ದಿದ್ದರಿಂದ ಐ ವಾಸ್ ಲೈಕ್ ಟಿಪಿಕಲ್ ವಿಂಟೇಜ್ ಪೊಲೀಸ್ ಥರನೇ ಇದ್ದರು ನೋಡಲಿಕ್ಕೆ, ನನಗಿಂತ ಹೆಚ್ಚಾಗಿ ಅವರೇ. ಆ್ಯಂಡ್ ಜಸ್ಟಿಸ್ ನೀಡ್ ಟು ಬಿ ಸರ್ವ್ಡ್. ಲೈಕ್ ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ ಆಪರ್ಚುನಿಟಿ ಅವ್ರಿಗೆ ಸಿಕ್ತು. ದಟ್ ವಾಸ್ ದ ಬೆಸ್ಟ್ ಪಾರ್ಟ್. ನನಗೆ ಬೇಜಾರು ಆಯಿತು, ಇಂಥ ಒಂದು ಸೀನ್ ನನಗೆ ಮಿಸ್ ಆಯ್ತಲ್ಲ ಅಂತ. ಲೈಕ್ ದಟ್ ವಾಸ್ ಅ ಫೇಡ್ ಇನ್ ಫೇಡ್ ಔಟ್ ಸೀನ್. ನಾನು ಬ್ಲರ್ ಔಟ್ ಆಗ್ತೀನಿ, ಅವ್ರು ಫ್ರೇಮಿಗೆ ಬರ್ತಾರೆ, ನಾನು ಬ್ಯಾಕ್ ಸೈಡಲ್ಲಿ ಬ್ಲರ್ ಔಟ್ ಆಗ್ತೀನಿ. ಸೊ ದಟ್ ವಾಸ್ ಅ ಸೀನ್. ಟೀಸರಲ್ಲಿ ನೀವು ನೋಡಿದ್ರು, ನಾನು ಐ ಡೋಂಟ್ ಥಿಂಕ್ ಟೀಸರಲ್ಲಿ ಎವಿಡೆಂಟಾಗಿ ಕಾಣಿಸುತ್ತೆ ಅಂತ. ಬಟ್ ಸಿನಿಮಾದಲ್ಲಿ ನೋಡಬೇಕಾದಾಗ ನೀವು ಎಂಟೈರ್ ಆ ಸೀನ್ನ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಈ ಫೇಸಲ್ಲಿ ಕಾಣುತ್ತೆ. ಸೊ ದಿಸ್ ವಾಸ್ ಮೈ KGF ಎಕ್ಸ್ಪೀರಿಯನ್ಸು. ಆ ಶೂಟಿಂಗ್ ದಿನಗಳು ಈಗಲೂ ನನ್ನ ಕಣ್ಣಿಗೆ ಕಟ್ಟದ ಥರ ಇದೆ. ಅವತ್ತಿಂದ ಆ ದಿನದ ಒಂದೊಂದು ಕ್ಷಣಗಳು ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಪ್ರಶಾಂತ್ ನೀಲ್ ಸರ್ ಆ ಒಂದು ಈವ್ನಿಂಗ್ ಪೀರಿಯಡ್ಗೆ ಆ ಶಾರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಿದ್ದು ನನ್ನ ಕಣ್ಣಿಗೆ ಈಗಲೂ ಕಟ್ಟದ ಥರ ಇದೆ. ಬಿಕಾಸ್ ಅವರು ಆ ಒಂದು ಶಾರ್ಟ್, ಲೈಕ್ ನೀವೆಲ್ಲ ಅಬ್ಸರ್ವ್ ಮಾಡಿದಿರೋ ಇಲ್ವೋ ಸರಿಯಾಗಿ ಗೊತ್ತಿಲ್ಲ ನನಗೆ, ಎಷ್ಟು ಸರ್ ನಿಂತಿರ್ತಾರೆ ಬ್ಯಾಕ್ ಸೈಡಿಂದ, ಆ ನ್ಯಾಚುರಲ್ ಸನ್ಲೈಟ್ ಬ್ಯಾಕ್ ಸೈಡಿಂದ, ಬ್ಯಾಕ್ ಸೈಡ್ ಇಲ್ಲಿ ಎಷ್ಟು ಸರ್ ನಿಂತಿದ್ರೆ ಬ್ಯಾಕ್ ಸೈಡಿಂದ ಸನ್ಲೈಟ್ ಬೀಳ್ತಾ ಇರ್ತದೆ ರೇಸು. ಸೊ ಪ್ರಶಾಂತ್ ನೀಲ್ ಸರ್ಗೆ ಆ ಶಾರ್ಟೇ ಬೇಕಾಗಿರುತ್ತೆ. ಆ ಶಾರ್ಟ್ಗೋಸ್ಕರನೇ ಕಾಯ್ತಾ ಇರ್ತಾರೆ. ಮೋಡ ಬಂದ್ರೂ ಬೇಡ ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದಿದ್ದು ಕ್ಷಣಗಳು. ಸೊ ನನಗೆ ಈಗಲೂ ಕಣ್ಣಿಗೆ ಕಟ್ಟದ ಥರ ಇದೆ. ಆ್ಯಂಡ್ ಎವ್ರಿ ಟೈಮ್ ಅವರು ಪ್ರತಿಯೊಂದು ಶಾರ್ಟಿಗೂ ಅವ್ರು ಹುಡುಕ್ತಿದ್ದ ಡೀಟೇಲು. ಆ್ಯಂಡ್ ಬಿಟ್ವೀನ್ ದ ಪರ್ಫಾರ್ಮೆನ್ಸಲ್ಲಿ ಅವರು ಪ್ರಶಾಂತ್ ನೀಲ್ ಸರ್ ಹುಡುಗರ ಜೊತೆಗೆ ಕ್ರಿಕೆಟ್ ಆಡ್ತಾಯಿದ್ದು. ಆ್ಯಂಡ್ ಶ್ರೀನಿಧಿ ಶೆಟ್ಟಿ ಮೇಡಮ್ ಮತ್ತು ಭುವನ್ ಸರು ಮತ್ತು ಪ್ರೊಡಕ್ಷನ್ ಟೀಮ್ ಅವರೆಲ್ಲರೂ ಹುಡುಗರೆಲ್ಲ ಕೂತ್ಕೊಂಡು ಆ ಇಡ್ಲಿ ವಿಚಾರಕ್ಕೆ ಏನೋ ಸ್ವಲ್ಪ ಎಲ್ಲರೂ ತಮಾಷೆಯಾಗೆಲ್ಲ ಎಲ್ಲರೂ ಮಾತಾಡ್ತಾಯಿದ್ದು. ನಾವೇ ಹೇಳ್ತಿರಲ್ಲ, ನಾವು ದೂರದಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾಯಿದ್ವಿ ಅದನ್ನೆಲ್ಲ. ವಾ ಎಷ್ಟು ಚೆನ್ನಾಗಿ ಅಲ್ವಾ, ಹೆಂಗಲ್ವಾ, ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿದ್ದಾರಲ್ವ, ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವ. ಸೊ ಈ ಥರದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು KGF ಟೀಮಲ್ಲಿದ್ದಾಗ
ನಾನು ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀನಿ. ಅದೊಂದು ತುಣುಕಾಗಿರ್ಬೋದು ಫ್ರೆಂಡ್ಸ್, ಬಟ್ ದಟ್ ಇಸ್ ಅ ವೆರಿ ಹ್ಯೂಜ್ ಫಾರ್ ಮಿ, ಬಿಕಾಸ್ ಕೆ ಜಿ ಎಫ್ ಮೂವಿ ಅನ್ನೋದೇ ದೊಡ್ಡದು, ಹೊಂಬಾಳೆ ಬ್ಯಾನರ್ಸ್ ಅನ್ನೋದೇ ದೊಡ್ಡ ಹ್ಯೂಜು. ಅಂಥ ಒಂದು ಬಿಗ್ಗೆಸ್ಟ್ ಬ್ಯಾನರಲ್ಲಿ, ಅಂಥ ಒಂದು ಬಿಗ್ಗೆಸ್ಟ್ ಇಂಡಿಯನ್ ಸಿನಿಮಾದಲ್ಲಿ ನನಗೆ ಒಂದು ಸಣ್ಣ ರೋಲ್ ಆ ಬಿಗ್ ಸಿಲ್ವರ್ ಸ್ಕ್ರೀನಲ್ಲಿ ಸಿಕ್ಕಿದೆ ಅಂತಂದರೆ ದಟ್ ಈಸ್ ಮೈ ಪ್ಲೆಜರ್ ಆ್ಯಂಡ್ ದಟ್ ಈಸ್ ಮೈ ಬಿಗ್ಗೆಸ್ಟ್ ಗಿಫ್ಟ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎಂಟೈರ್ ಹೊಂಬಾಳೆ ಫಿಲಿಮ್ಸ್ ಆ್ಯಂಡ್ ಕೆ ಜಿ ಎಫ್ ಸೂಪರ್ ಸ್ಟಾರ್ ನಮ್ಮ ರಾಕಿ ಬಾಯ್ ಸರ್ಗೂ ಆ್ಯಂಡ್ ನಮ್ಮ ಪ್ರಶಾಂತ್ ನೀಲ್ ಭುವನ್ ಸರ್ ಪ್ರತಿಯೊಬ್ಬರಿಗೂ ಕೂಡ. ಆ್ಯಂಡ್ ದಿಸ್ ವಿಡಿಯೋ ಫಾರ್ ಮೈ ಫೇವ್ರೆಟ್ ಸ್ಟಾರ್ ಯಶ್ ಸರ್ಗೆ. ಕೆ ಜಿ ಎಫ್ 1 ನಾನು ಥಿಯೇಟ್ರಲ್ಲಿ ನೋಡಿ, ಕೆ ಜಿ ಎಫ್ 2 ನಿಮ್ಮನ್ನು ಎದ್ದೆದ್ರಿಗೆ ನಿಂತು ನಿಮ್ಮ ಜೊತೆಗೆ ಆ ಒಂದು ಸ್ಕ್ರೀನಲ್ಲಿ ನಿಮ್ಮ ಪಕ್ಕದಲ್ಲಿ ನಿಲ್ಲುವಂಥ ಒಂದು ಅವಕಾಶ ನನಗೆ ಸಿಕ್ತು. ಆ್ಯಂಡ್ ಮೇನ್ ಫ್ರೇಮಲ್ಲಿ ಬರಲಿಕ್ಕೆ ಆಯಿತೋ ಆಗಲಿಲ್ವೋ ಅನ್ನೋದಕ್ಕಿಂತ ನಿಮ್ಮನ್ನ ನಾನು ಲೈವ್ಲಿಯಾಗಿ ಅಲ್ಲಿ ನನ್ನ ಕಣ್ಣು ತುಂಬ ನೋಡಿಕೊಂಡೆ. ಇವತ್ತು ನಿಮ್ಮನ್ನ ಎದುರುಗಡೆ ನಿಂತು ನೋಡೋದಂದರೆ ಸೊ ಅದು ತುಂಬಾ ದೊಡ್ಡ ವಿಚಾರ. ಆದರೆ ಅಂಥ ದೊಡ್ಡ ಹಿಸ್ಟ್ರಿ ಸಿನಿಮಾದಲ್ಲಿ ನನಗೊಂದು ಪುಟ್ಟದಾಗಿರೋ ಒಂದು ಸ್ಥಾನ ಸಿಕ್ತು ಅನ್ನೋದೇ ನನ್ನ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್. ಸೊ ವಿಶಿಂಗ್ ಆಲ್ ದ ವೆರಿ ಹ್ಯಾಪಿ ಬರ್ಡೇ ಟು ಯು. ಆ್ಯಂಡ್ ಮುಂದಿನ ದಿನಗಳು ಕೂಡ ಐ ಹೋಪ್ ನಿಮ್ಮ ಅಂಥ ಒಂದು ದೊಡ್ಡ ಸಿನಿಮಾ ಸ್ಟಾರ್ಸ್ ಅವ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ನಾನು ಕೂಡ ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶಗಳು ನನಗೆ ದೇವರು ಆದಷ್ಟು ಬೇಗ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೂಡ ಈ ವಿಡಿಯೋನ ನೋಡ್ತಾಯಿದ್ದೀರೋ. ದಿಸ್ ವಾಸ್ ಮೈ ಸ್ಮಾಲ್ ಬಿಟ್ ಜರ್ನಿ ಆಫ್ KGF 2. ಸೊ ಈ ಮೂಲಕ ನನ್ನ ಒಂದು ಪುಟ್ಟ ಜರ್ನಿ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಇದು ನಾನು ನಿಮ್ಮ ಅಂಟಮ್ಮ ಕನ್ನಡಿಗ ರಂಜಿತ್ ಶೆಟ್ಟಿ. ಸೊ ಕೀಪ್ ಲವಿಂಗ್, ಕೀಪ್ ಬ್ಲೆಸ್ಸಿಂಗ್. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಸೊ ಸಂಜೆಯಿಂದ ರಾತ್ರಿನೇ ಆಗೋಯ್ತು. ಡೇ ಲೈಟಲ್ಲಿ ಶೂಟ್ ಮಾಡೋದು ಒಂದು ಕತ್ಲೆನೇ ಆಗೋಗ್ಬಿಟ್ಟಿದೆ ಶೂಟ್ ಮುಗಿಸ್ತಾ. ಸೊ ದಟ್ಸ್ ಇಟ್ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಹ್ಯಾಪಿ ಬರ್ಡೇ ಯಶ್ ಸರ್.